ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ದೇವರ ವಾಕ್ಯವನ್ನು ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 8 ವಾಕ್ಯ 1ರಿಂದ. ಆ ದಿನವೇ ಜೆರುಸಲೇಮಿನ ಧರ್ಮಸಭೆಯ ವಿರುದ್ಧ ಕ್ರೂರ ಹಿಂಸೆ ಪ್ರಾರಂಭವಾಯಿತು. ಪ್ರೇಷಿತರ ಹೊರತು ಇತರ ಭಕ್ತ ವಿಶ್ವಾಸಿಗಳು ಜುದೇಯ ಮತ್ತು ಸಮಾರ್ಯ ಪ್ರಾಂತ್ಯಗಳಲ್ಲೆಲ್ಲ ಚದುರಿ ಹೋದರು. ಕೆಲವು ಭಕ್ತಾದಿಗಳು ಸ್ತೇಫನನನ್ನು ಸಮಾಧಿ ಮಾಡಿ ಅವನಿಗಾಗಿ ಗೋಳಾಡಿದರು. ಇತ್ತ ಸೌಲನು ಧರ್ಮಸಭೆಯನ್ನು ನಾಶಪಡಿಸಲು ತೊಡಗಿದನು. ಮನೆ ಮನೆಗೂ ನುಗ್ಗಿ ಸ್ತ್ರೀ ಪುರುಷರೆನ್ನದೇ ಭಕ್ತರನ್ನು ಎಳೆತಂದು ಸೆರೆಮನೆಗೆ ತಳ್ಳುತ್ತಿದ್ದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದ್ದು, ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸುವುದಾಗ ಖಂಡಿತವಾಗಿ ನಾವು ಕೂಡ ಈ ಒಂದು ಘಟನೆಯಿಂದ ರೊಚ್ಚಿಗೇಳ್ತೇವೆ. ಕ್ರೈಸ್ತರನ್ನು ಶಿಕ್ಷಿಸುವಂಥ ಒಂದು ಘಟನೆಯನ್ನು ನಾವಿಲ್ಲಿ ಧ್ಯಾನಿಸ್ತೇವೆ. ಇದು ಅಪರಿಚಿತವೇನಲ್ಲ. ಈಗಲೂ ಕೂಡ ನಮ್ಮ ಸುತ್ತಮುತ್ತ ಇಂಥ ಅನೇಕ ಘಟನೆಗಳು ನಡೀತಾ ಇದೆ. ಅನೇಕ ಜನರು ಕಷ್ಟ, ದುಃಖ, ನೋವನ್ನು ಪಡೀತಾ ಇದ್ದಾರೆ. ಪ್ರತ್ಯೇಕವಾಗಿ ಕಳೆದ ಕ್ರಿಸ್ಮಸ್ ಸಂದರ್ಭದಂದು ಅನೇಕ ಕಡೆಗಳಲ್ಲಿ ಇಂಥ ಘಟನೆಗಳು ನಡ್ತಿವೆ. ಯಾರೆಲ್ಲ ಕ್ರೈಸ್ತರನ್ನು ಆರಾಧಿಸ್ತಾರೆ, ಎಲ್ಲೆಲ್ಲ ಯೇಸುಸ್ವಾಮಿ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ, ಎಲ್ಲೆಲ್ಲ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ನಡೀತಿದೆ, ಅಲ್ಲಿ ಬೇರೆ ಬೇರೆ ತಂಡದವರು ಅವರನ್ನು ಆಕ್ರಮಣ ಮಾಡಿ ಅವರನ್ನು ನಾಶ ಮಾಡಲಿಕ್ಕೆ ಹೊರಟಂಥ ಘಟನೆಯನ್ನು ಅನೇಕ ಬಾರಿ ನಮ್ಮ ಪವಿತ್ರ ಧರ್ಮಸಭೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ಒಂದು ಘಟನೆಯನ್ನು ಇವತ್ತಿನ ಶುಭ ಸಂದೇಶದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯಾರೆಲ್ಲ ಹೇಗೆ ಹಿಂಸೆ ಕೊಡ್ತಾ ಇದ್ರು ಅವರಲ್ಲಿ ಪರಿವರ್ತನೆ ಬರ್ತಾ ಇದೆ. ಅವರಲ್ಲಿ ಹೊಸ ಒಂದು ಭಾವ ಅಥವಾ ಒಂದು ಹೊಸತನ ಮೂಡ್ತಾ ಇದೆ. ಅವರಿಗೆ ಕೂಡ ಯೇಸುವಿನ ಬಗ್ಗೆ ನಿಜವಾದ ಅರಿವು ಬರ್ತಾ ಇದೆ ಎಂಬುದೇ ಒಂದು ಸಂತೋಷ. ಖಂಡಿತವಾಗಿ ಅವರು ತಿಳಿಯದೆ ಅನೇಕ ಅನಾಚಾರಗಳನ್ನು ಮಾಡ್ತಾರೆ. ಆದರೆ ಯಾವಾಗ ಯೇಸುವಿನ ಬಗ್ಗೆ ಅವರು ತಿಳಿತಾರೋ, ಯಾವಾಗ ಯೇಸುವಿನ ಬಗ್ಗೆ ಅವರು ಧ್ಯಾನಿಸ್ತಾರೋ, ಆಗ ಅವರಲ್ಲಿ ಪರಿವರ್ತನೆ ಆಗುತ್ತೆ. ಇಲ್ಲಿ ಉತ್ತಮವಾದ ಉದಾಹರಣೆ, ಸೌಲ ಆಗಿದ್ದಂಥ ವ್ಯಕ್ತಿ ಪೌಲನಾಗಿ ಮಾರ್ಪಡ್ತಾನೆ. ಸೌಲ ಅಂದರೆ ನಮಗೆ ಗೊತ್ತು, ಕ್ರೂರ ವ್ಯಕ್ತಿ, ಹಿಂಸೆಗಾರ ಅಥವಾ ನಾಶಪಡಿಸುವಂಥ ವ್ಯಕ್ತಿ. ಆತ ಪೌಲನಾಗಿ ಪರಿವರ್ತನೆ ಹೊಂದ್ತಾನೆ ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ, ವಿಧೇಯ ವ್ಯಕ್ತಿಯಾಗಿ, ಗುಣವುಳ್ಳ ವ್ಯಕ್ತಿಯಾಗಿ ಆತ ಮಾರ್ಪಡ್ತಾನೆ. ಹೀಗೆ ಕ್ರೂರತೆಯಿಂದ ಸೇವಕನಾಗಿ, ಯೇಸುಸ್ವಾಮಿಯ ಸೇವಕನಾಗಿ ಆತ ಬೆಳಿತಾನೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವು ಗೊತ್ತು, ಸೌಲ ದಮಸ್ಕಸ್ ಎಂಬ ಒಂದು ಊರಿಗೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಆತನಿಗೆ ಅಲ್ಲಿ ಯೇಸುಸ್ವಾಮಿಯ ದರ್ಶನ ಆಗುತ್ತೆ. ಯೇಸುಸ್ವಾಮಿ ನೋಡಿಗೆ ಸಿಗೋಲ್ಲ, ಬದಲಾಗಿ ಯೇಸುಸ್ವಾಮಿಯ ದರ್ಶನ ಆಗುತ್ತೆ. ಈ ಸಂದರ್ಭದಲ್ಲಿ ಆ ಬೆಳಕಿನ ಪ್ರಭೆಗೆ ಆತ ಒಂದು ಪ್ರಾಣಿಯ ಮೇಲೆ ಇದ್ದ, ಅಲ್ಲಿಂದ ಆತ ಕೆಳಗೆ ಬೀಳ್ತಾನೆ. ಯೇಸುಸ್ವಾಮಿಯ ಪ್ರಭೆಗೆ ಒಳಗಾಗಿ ಆತ ದೃಷ್ಟಿ ಕಳ್ಕೊಳ್ತಾನೆ. ನಂತರ ಹೊಸ ವ್ಯಕ್ತಿಯಾಗಿ ಪರಿವರ್ತನೆಗೊಳ್ತಾನೆ. ಆದರೆ ಅದಕ್ಕಿಂತ ಮುಂಚೆ ಅನೇಕ ಅನ್ಯಾಯ ಮಾಡಿದ ಅನೇಕ ಜನರನ್ನು ಕೊಲ್ಲಿಕ್ಕೆ ಆತ ಪ್ರೇರಣೆ ನೀಡ್ತಾ ಇದ್ದ. ಪ್ರತ್ಯೇಕವಾಗಿ ಸ್ತೇಫನ, ದೇವರ ಮೆಚ್ಚುಗೆಗೆ ಪಾತ್ರವಾದ ವ್ಯಕ್ತಿ, ಒಬ್ಬ ಪ್ರಧಾನ ಯಾಜಕ ಅಥವಾ ಪ್ರಧಾನ ಸೇವಕ. ಈ ಪ್ರಧಾನ ಸೇವಕ ಪವಿತ್ರಾತ್ಮ ಭರಿತನಾಗಿದ್ದ. ಯೇಸುವಿನ ಬಗ್ಗೆ ಆತನಿಗೆ ಅರಿವಿತ್ತು. ಯೇಸುವಿನ ಬಗ್ಗೆ ಆತ ಹೆಚ್ಚಾಗಿ ತಿಳಿದಿದ್ದ. ಆ ಯೇಸುವಿನಿಂದ ಆತ ಪ್ರಭಾವಿತನಾಗಿದ್ದ.
ಆತ ಯೇಸುವಿನ ಬಗ್ಗೆ ಹೇಳಿದಾಗ ಜನರು ಆತನನ್ನು ದ್ವೇಷಿಸ್ತಾರೆ, ಮಾತ್ರವಲ್ಲ ಆತನನ್ನು ಕಲ್ಲಿಸಿದು ಕೊಲ್ತಾರೆ. ಈ ಸಂದರ್ಭದಲ್ಲಿ ಸೌಲನಾಗಿದ್ದಂಥ ಪೌಲನು ಅವರಿಗೆ ಅಲ್ಲಿ ಒಬ್ಬ ಗುರುತಾಗಿ ನಿಲ್ತಾನೆ. ಅವರ ಜನರ ಬಟ್ಟೆಗಳನ್ನು ಆತನ ಪಾದದಡಿ ಅವರು ಸಮರ್ಪಿಸ್ತಾರೆ. ಅಂದರೆ ಒಬ್ಬ ಹಿರಿಯನಾಗಿ ಅಲ್ಲಿ ಸೌಲ ಕಾಣಿಸಿಕೊಳ್ತಾನೆ. ಅಲ್ಲಿಂದ ಆತನ ಈ ಒಂದು ಪ್ರಯಾಣ ಆರಂಭವಾಗುತ್ತೆ. ಎಲ್ಲ ಕ್ರೈಸ್ತರನ್ನು ನಾಶ ಮಾಡಬೇಕು, ಯಾರು ಕೂಡ ಉಳಿಬಾರ್ದು. ಹೀಗೆ ಸೌಲ ದಮಾಸ್ಕಸ್ ಊರಿಗೆ, ಅಲ್ಲಿ ಕ್ರೈಸ್ತರ ಆರಾಧನೆ ನಡೀತಾ ಇದೆ, ಯೇಸುಸ್ವಾಮಿಯ ಹಿಂಬಾಲಕರ ಆರಾಧನೆ ನಡೀತಾ ಇದೆ, ಸಭೆ ನಡೀತಾ ಇದೆ. ಆ ಸಭೆ ನಡಿಬಾರ್ದು ಎಂಬುದಾಗಿ ಅವರನ್ನು ನಾಶ ಮಾಡಲಿಕ್ಕೆ ಹೊರಟಾಗ, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇವತ್ತು ಸುಂದರವಾದ ಘಟನೆ ನಡೆಯುತ್ತೆ. ಸೌಲ ಪೌಲನಾಗಿ ಪರಿವರ್ತನೆಯಾದಂಥ ಒಂದು ಘಟನೆ. ಒಬ್ಬ ಹಿಂಸೆಯ ವ್ಯಕ್ತಿ ಹಿಂಸೆಗಾರ ಸೇವಕನಾಗಿ ಪರಿವರ್ತನೆಗೊಳ್ಳುವಂಥ ವ್ಯಕ್ತಿ. ಇಂಥ ಅನೇಕ ಘಟನೆಗಳನ್ನು ನಾವು ಬೈಬಲಲ್ಲಿ ನೋಡ್ತಾ ಇದ್ದೇವೆ. ಎಲ್ಲರೂ ಹಿಂಸಾಕಾರರಲ್ಲ, ಬೇರೆ ಬೇರೆ ರೀತಿಯಿಂದ ಯೇಸುಸ್ವಾಮಿಯಿಂದ ದೂರ ಹೋಗಿದ್ದರು. ಆದರೆ ಅದು ಯೇಸುಸ್ವಾಮಿಯನ್ನು ಭೇಟಿಯಾದ ನಂತರ ತದ್ವಿರುದ್ಧವಾದ ವ್ಯಕ್ತಿಗಳು ಅವರಾಗ್ತಾರೆ. ಮುಖ್ಯವಾಗಿ ನಾವು ನೋಡಬೇಕಾದ್ರೆ ಜಕ್ಕಾಯ ಒಬ್ಬ ಸುಂಕಗಾರ, ಪಾಪಿಯಾಗಿದ್ದ, ಜನರಿಂದ ದೂಷಿಸಲ್ಪಟ್ಟಂಥ ವ್ಯಕ್ತಿ, ಜನರಿಂದ ದೂರ ಬಿದ್ದಂಥ ವ್ಯಕ್ತಿ, ಸಮಾಜದಿಂದ ದೂರ ಮಾಡಲ್ಪಟ್ಟಂಥ ಒಬ್ಬ ವ್ಯಕ್ತಿ, ಸುಂಕಗಾರ. ಯಾಕಂದರೆ ಆತ ರೋಮನ್ನರಿಗೆ ಕೆಲಸ ಮಾಡ್ತಾ ಇದ್ದ. ಒಬ್ಬ ಯಹೋದ್ಯನಾಗಿ ಯಹೋದ್ಯರ ಹಣವನ್ನು ಕಾಯಿಸಿದುಕೊಂಡು ರೋಮನರಿಗೆ ಹಣ ಕೊಡ್ತಾ ಇದ್ದ. ಇದರಿಂದ ಯಹೋದ್ಯರಿಗೆ ಆತನ ಮೇಲೆ ದ್ವೇಷ, ಆತನ ಮೇಲೆ ಕೋಪ. ಆತ ಒಬ್ಬ ಪಾಪಿ, ಸುಂಕಗಾರ, ಜನರಿಂದ ಹಣವನ್ನು ವಸೂಲು ಮಾಡಿ ನಮ್ಮ ವಿರೋಧಿಗಳಿಗೆ ಕೊಡ್ತಾರೆ ಎಂಬ ಒಂದು ಭಾವನೆಯಿಂದ ಸುಂಕಗಾರರನ್ನು ಜನರು ಪ್ರೀತಿಸ್ತಾ ಇದ್ದಿಲ್ಲ. ಆದ ಕಾರಣ ಜಕ್ಕಾಯ ಕೂಡ ಒಬ್ಬ ಸುಂಕಗಾರರ ಮುಖಂಡನಾಗಿದ್ದ. ಆದ ಕಾರಣ ಆತನನ್ನು ಕೂಡ ಜನರು ಇಷ್ಟಪಡ್ತಾ ಇದ್ದಿಲ್ಲ. ಇಲ್ಲಿ ಈ ಒಂದು ಘಟನೆಯಲ್ಲಿ ಜಕ್ಕಾಯ ಯೇಸುವಿನ ಭೇಟಿ ಮಾಡ್ತಾನೆ. ಯೇಸುವಿನ ಭೇಟಿ ಮಾಡಿದಂಥ ಜಕ್ಕಾಯನಲ್ಲಿ ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ. ಅದಕ್ಕಿಂತ ಮುಂಚೆ ಆತ ಹಣದ ರಾಶಿಯ ಮೇಲೆ ಇದ್ದ. ಯಾಕಂದರೆ ಅದು ಸುಂಕಗಾರರ ಮುಖಂಡ, ಹೆಚ್ಚಾಗಿ ಹಣ ವಸೂಲು ಮಾಡ್ತಾ ಇದ್ದ, ತನಗಾಗಿ ಹಣವನ್ನು ಉಳಿಸ್ತಾ ಇದ್ದ, ಹಣದ ಹಿಂದೆ ಆತ ಹೋಗಿದ್ದ, ಧನ ಲೋಭಿ ಆತ ಆಗಿದ್ದ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯಾವಾಗ ಆತ ಯೇಸುಸ್ವಾಮಿನ ಭೇಟಿ ಮಾಡಿದ್ನು, ಯಾವಾಗ ಆತ ಯೇಸುಸ್ವಾಮಿಯ ಪ್ರಭಾವಕ್ಕೆ ಒಳಗಾದ್ನು, ಯಾವಾಗ ಯೇಸುಸ್ವಾಮಿಯ ಕೃಪೆ ಆತನ ಮೇಲೆ ಬಿತ್ತು, ಆತನಲ್ಲಿ ಪರಿವರ್ತನೆ ಆಗುತ್ತೆ. ಆತ ಹೊಸ ವ್ಯಕ್ತಿಯಾಗಿ ಮಾರ್ಪಡ್ತಾನೆ. ಅಷ್ಟವರೆಗೆ ಧನಲೋಭದಿಂದ ಬಳಲ್ತಿದ್ದಂಥ ಆತ ದಾನ ಧರ್ಮ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಯೇಸುಸ್ವಾಮಿ ಮುಂದೆ ಆತ ಹೇಳುವಂಥ ಮಾತು, ಯೇಸುಸ್ವಾಮಿ ಮೇಲೆ ಆತ ಹೇಳ್ತಾನೆ, ನಾನು ಯಾರಿಗಾದರೂ ಮೋಸ ಮಾಡಿದರೆ 4ರಷ್ಟು ವಾಪಸ್ ಕೊಡ್ತೇನೆ, ಬಡವರಿಗೆ ನನ್ನ ಅರ್ಧ ಆಸ್ತಿಯನ್ನೇ ನಾನು ಹಂಚ್ತೇನೆ. ನೋಡಿ, ಆತನಲ್ಲಿದ್ದಂಥ ಒಂದು ಹಣದ ಮೋಹ, ಧನದ ಮೋಹ ಮಾಯವಾಗಿ ದಾನ ಧರ್ಮದ ವಿಚಾರ ಬರುತ್ತೆ. ಅಷ್ಟವರೆಗೆ ಬಡವರಿಂದ ಹಣವನ್ನು ಒಟ್ಟು ಮಾಡಿಕೊಂಡು, ನಿರ್ಗತಿಕರಿಂದ ಹಣವನ್ನು ಒಟ್ಟು ಮಾಡಿಕೊಂಡು ಹಣದ ರಾಶಿ ಮಾಡ್ತಾ ಇದ್ದ. ಆದರೆ ಯಾವಾಗ ಯೇಸುಸ್ವಾಮಿ ಆತನನ್ನು ಭೇಟಿ ಮಾಡಿದ್ರು, ಯಾವಾಗ ಯೇಸುಸ್ವಾಮಿಯ ಪ್ರಭಾವ ಆತನ ಮೇಲೆ ಬೀಳುತ್ತೋ, ಆಗ ಆತ ಬದಲಾದ ವ್ಯಕ್ತಿ ಆಗ್ತಾನೆ. ತನ್ನಲ್ಲಿದ್ದಂಥ ಸಂಪತ್ತನ್ನು ಬಡವರಿಗೆ ಹಂಚಲಿಕ್ಕೆ ಆತ ಹೊರಡ್ತಾನೆ. ಯಾರಿಗಾದರೂ ಮೋಸ ಮಾಡಿದರೆ 4ರಷ್ಟು ನಾನು ವಾಪಸ್ ಕೊಡ್ತೇನೆ ಎಂಬುದಾಗಿ ಎಲ್ಲ ಜನರ ಮುಂದೆ ಆತ ಘೋಷಣೆ ಮಾಡ್ತಾನೆ, ಹೇಳ್ತಾನೆ. ಅಂದರೆ ಧನಲೋಭಿಯಾಗಿ ಇದ್ದಂಥ ಜಕ್ಕಾಯ ದಾನ ಧರ್ಮದ ರೂವಾರಿ ಆಗ್ತಾನೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಪೇತ್ರ ಕೂಡ ಒಂದು ರೀತಿಯಿಂದ ಹಾಗೇನೇ ಆಗಿದ್ದ. ಚಂಚಲ ಸ್ವಭಾವದ ವ್ಯಕ್ತಿ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಆತ ಬದಲಾಗ್ತಾನೆ. ಚಂಚಲ ವ್ಯಕ್ತಿ. ಯೇಸುಸ್ವಾಮಿ ನೀರಲ್ಲಿ ನಡೀತಿರ್ಬೇಕಾದ್ರೆ ಯೇಸುಸ್ವಾಮಿ ನೋಡಿ, ನಾನು ನಿಮ್ಮೊಂದಿಗೆ ಬರ್ತೇನೆ ಅಂತ ಹೇಳ್ತಾನೆ. ಯೇಸುಸ್ವಾಮಿ ಬಾ ಅಂತ ಹೇಳ್ತಾರೆ, ಆತ ನೀರಿಗೆ ಇಳಿತಾನೆ, ಅಲ್ಲಿ ಮುಳುಗ್ತಾನೆ. ಚಂಚಲ. ಯೇಸುಸ್ವಾಮಿ ತನ್ನ ಕಷ್ಟದ ಬಗ್ಗೆ, ಯಾತನೆ ಬಗ್ಗೆ ವಿಜ್ಞಾಪಿಸಿದಾಗ, ಸ್ವಾಮಿ ನಿಮಗೆ ಹಾಗಾಗಬಾರ್ದು ಎಂಬುದಾಗಿ ಹೇಳ್ತಾನೆ. ಆದರೆ ಯೇಸುಸ್ವಾಮಿಯ ಗುರಿ ತಂದೆಯ ಚಿತ್ತ. ಇಲ್ಲಿ ಪೇತ್ರನ ಗುರಿ ಜನರ ಯೋಚನೆ ಪ್ರಕಾರ ಇತ್ತು. ಅದಕ್ಕಾಗಿ ಯೇಸುಸ್ವಾಮಿ ಆತನಿಗೆ ಹೇಳ್ತಾರೆ, ಸೈತಾನನೇ ತೊಲಗಿಲ್ಲಿಂದ. ಅಂದರೆ ಪೇತ್ರ ಒಬ್ಬ ಶಿಷ್ಯನಾಗಿದ್ದರೂ ಕೂಡ ಯೇಸುಸ್ವಾಮಿ ಆತನಲ್ಲಿ ಸೈತಾನನ ಯೋಚನೆಯನ್ನು ನೋಡ್ತಾರೆ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಚಂಚಲ ವ್ಯಕ್ತಿಯಾಗಿದ್ದಂಥ ಪೇತ್ರ ಒಮ್ಮೆ ದೋಣಿಯಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಜೋರಾದ ಗಾಳಿ ಬೀಸುತ್ತೆ, ದೋಣಿ ಅಲುಗಾಡುತ್ತೆ, ಎಲ್ಲರೂ ಬೊಬ್ಬೆ ಹಾಕ್ತಾರೆ. ಯೇಸುಸ್ವಾಮಿ ಹೇಳ್ತಾರೆ, ಎಷ್ಟೊಂದು ಚಿಕ್ಕ ವಿಷಯಗಳು ನಿಮಗೆ ವಿಶ್ವಾಸ ಇಲ್ಲ, ಇನ್ನೂ ಕೂಡ ನಿಮ್ಮಲ್ಲಿ ವಿಶ್ವಾಸ ಬಂದಿಲ್ಲ.
ಹೀಗೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಅನೇಕ ಸಂದರ್ಭದಲ್ಲಿ ಪೇತ್ರನ ಈ ಒಂದು ಚಂಚಲತೆಯನ್ನು ನಾವು ಬೈಬಲಲ್ಲಿ ಗಮನಿಸ್ತೇವೆ. ಆದರೆ ಯಾವಾಗ ಯೇಸುಸ್ವಾಮಿಯ ಜೀವಂತ ಕ್ರಿಸ್ತರ ಅನುಭವನ ಆತ ಪಡೆದ್ನೋ, ಪುನರುತ್ಥಾನಗೊಂಡಂಥ ಯೇಸುಸ್ವಾಮಿಯ ಅನುಭವವನ್ನು ಪಡೆದಾಗ ಆತ ಬದಲಾದ ವ್ಯಕ್ತಿ ಆಗ್ತಾನೆ. ಯೇಸು ಹೇಳ್ತಾರೆ, ನೀನು ಬಂಡೆ, ಈ ಬಂಡೆ ಮೇಲೆ ನಾನು ನನ್ನ ಧರ್ಮ ಸಭೆಯನ್ನು ಕಟ್ತೇನೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಒಬ್ಬ ಚಂಚಲವಾದಂಥ ವ್ಯಕ್ತಿ, ಮೃದುವಾದ ವ್ಯಕ್ತಿ ಯೇಸುಸ್ವಾಮಿಯ ಅನುಭವ ಪಡೆದು ಯೇಸುಸ್ವಾಮಿಯ ಪುನರುತ್ಥಾನಗೊಂಡ ನಂತರ ಆತ ಬಲಿಷ್ಠಾದ ಬಂಡೆಯಾಗಿ ಪರಿವರ್ತನೆ ಆಗ್ತಾನೆ. ಮಾತ್ರವಲ್ಲ, ಆತನ ಧರ್ಮಸಭೆಯನ್ನು ಮುನ್ನಡೆಸುವಂಥ ಒಬ್ಬ ಮುಖ್ಯವಾದ ನಾಯಕನಾಗಿ ಆತ ಪರಿವರ್ತನೆಗೊಳ್ತಾನೆ. ಇಲ್ಲಿ ಸಾಮಾನ್ಯ ವ್ಯಕ್ತಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಪರಿವರ್ತನೆಗೊಂಡಂಥ ಘಟನೆಯನ್ನು ಕೂಡ ನಾವು ಜ್ಞಾಪಿಸ್ಬೋದು. ಹಾಗೆಯೇ ನಾವು ದುಂದುಗಾರ ಮಗ, ಈ ಒಂದು ವ್ಯಕ್ತಿಯ ಸಾಮರ್ಥ್ಯವನ್ನು ನಾವು ನೋಡ್ತಾ ಇದ್ದೇವೆ. ಆ ವ್ಯಕ್ತಿ ಮೊದಲು ತನ್ನ ತಂದೆಗೆ ವಿರುದ್ಧವಾಗಿ ನುಡಿತಾನೆ. ತಂದೆಯೇ ತಮ್ಮ ಶತ್ರುವನ್ನಾಗಿ ಆತ ಮಾರ್ಪಡಿಸ್ತಾನೆ. ತಂದೆಯ ವಿರುದ್ಧವಾಗಿ ಆತ ದಂಗೆ ಹೇಳ್ತಾನೆ. ಅಂದರೆ ನನ್ನ ಆಸ್ತಿಯನ್ನು ನನಗೆ ಕೊಡು, ನಾನು ನಿನ್ನ ಮಗನಾಗಿ ಇಲ್ಲಿ ಉಳಿಯೋಲ್ಲ, ನನ್ನ ಆಸ್ತಿಗೆ ಬರುವಂಥ ಎಲ್ಲ ಆಸ್ತಿಯನ್ನು ನನಗೆ ಕೊಡು, ನಾನು ಈಗಲೇ ಇಲ್ಲಿಂದ ಹೊರಡ್ತಾನೆ. ಒಬ್ಬ ಶತ್ರುವಾಗಿ ಆತ ಮಾರ್ಪಡ್ತಾನೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ, ನೋವು ಬಂದಾಗ ಆತನಿಗೆ ದೇವರ ಪ್ರೀತಿಯ ಅರಿವಾಗುತ್ತೆ, ದೇವರ ಪ್ರೀತಿಯ ಜ್ಞಾಪಕ ಬರುತ್ತೆ. ತನ್ನ ಜೀವನವನ್ನೇ ಪರಿವರ್ತಿಸ್ತಾನೆ, ಹೊಸ ವ್ಯಕ್ತಿಯಾಗಿ ಮಾರ್ಪಡ್ತಾನೆ, ಮತ್ತೆ ತನ್ನ ತಂದೆಯ ಬಳಿ ಬರ್ತಾನೆ. ಹೀಗೆ ಇಂಥ ಅನೇಕ ಘಟನೆಗಳು ಹೇಗೆ ಯೇಸುಸ್ವಾಮಿಯ ಅನುಭವದಿಂದ ಪರಿವರ್ತನೆ ಆಗುವಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಮಗ್ದಲದ ಮರಿಯಳು ಕೂಡ ಹಾಗೇನೆ ಒಬ್ಬ ಪಾಪಿ ಹೆಣ್ಮಗಳು. ಅವಳ ಬಗ್ಗೆ ಜನರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಕೂಡ ಇದ್ದಿಲ್ಲ. ಯಾಕಂದರೆ ಅವಳಲ್ಲಿ 7 ಸೈತಾನಗಳಿದ್ದವಂತೆ. ಆ ಸೈತಾನಗಳನ್ನು ಯೇಸುಸ್ವಾಮಿ ಓಡಿಸಿದ ನಂತರ, ಅಂದರೆ ಬೇರೆ ಬೇರೆ ಗುಣಗಳು, ಸೈತಾನಗಳಂದರೆ ಅಲ್ಲಿ ಗುಣಗಳು ಅಂತ ತಿಳಿಬೋದು. ಆ ಹೆಣ್ಮಗಳಲ್ಲಿ ಬೇರೆ ಬೇರೆ ಕೆಟ್ಟ ಗುಣಗಳಿದ್ದವು. ಆ 7 ಸೈತಾನಗಳನ್ನು ಯೇಸುಸ್ವಾಮಿ ಓಡಿಸಿದ ನಂತರ, ಆಕೆಯನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿದ ನಂತರ, ಆ ಹೆಣ್ಮಗಳು ಯೇಸುಸ್ವಾಮಿಯ ಪ್ರೀತಿಯ ಶಿಷ್ಯೆಯಾಗಿ ಮಾರ್ಪಡ್ತಾಳೆ. ಅಂದರೆ ಅಷ್ಟರವರೆಗೆ ಒಂದು ಕೆಟ್ಟ ಗುಣಗಳಿಂದ ಇದ್ದಂತಹ ಮಹಿಳೆ ಯೇಸುಸ್ವಾಮಿಯ ಅನುಭವದಿಂದ, ಯೇಸುಸ್ವಾಮಿಯ ಪ್ರೀತಿಯ ಅನುಭವದಿಂದ, ಯೇಸುಸ್ವಾಮಿಯ ಮೇಳೈಕೆಯಿಂದ ಅವಳಲ್ಲಿ ಕೂಡ ಹೊಸ ಹುರುಪು ಬರುತ್ತೆ. ಅವಳು ಕೂಡ ಹೊಸ ವ್ಯಕ್ತಿಯಾಗಿ ಮಾರ್ಪಡ್ತಾಳೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ನಾವು ಕೂಡ ಹೀಗೇನೆ ಅನೇಕ ವರ್ಷದಿಂದ ನಾವು ಯೇಸುಸ್ವಾಮಿಯ ಸಂಬಂಧದಲ್ಲಿದ್ದೇವೆ. ಅನೇಕ ವರ್ಷದಿಂದ ನಾವು ಯೇಸುಸ್ವಾಮಿಯನ್ನು ತಿಳಿತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ದೇವರ ವಾಕ್ಯ ಆಲಿಸ್ತಾ ಇದ್ದೇವೆ, ದೇವರ ವಾಕ್ಯವನ್ನು ಓದ್ತಾ ಇದ್ದೇವೆ. ನಮ್ಮ ಕುಟುಂಬದಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಇದೆ. ಆದರೆ ನನ್ನಲ್ಲಿ ಯಾಕೆ ಆ ಪರಿವರ್ತನೆ ಬಂದಿಲ್ಲ ಎಂಬುದಾಗಿ ನಾನು ಬಯಸೋದು ಕೂಡ ಒಂದು ರೀತಿಯ ಒಂದು ಉತ್ತಮ ಸಲಹೆ. ಯಾಕಂದರೆ ನಾನು ನೋಡುವಂಥ ಅನೇಕ ವ್ಯಕ್ತಿಗಳಿಂದ ಒಂದು ಬದಲಾವಣೆ ಬಂದಿದೆ. ಸ್ವಲ್ಪ ಸಮಯದಲ್ಲಿ ಅವರಲ್ಲಿ ಹೊಸ ರೂಪ ಪರಿವರ್ತನೆಗೊಂಡಿದೆ, ರೂಪಾಂತರಗೊಂಡಿದ್ದಾರೆ. ನನ್ನಲ್ಲಿ ಆ ಒಂದು ರೂಪಾಂತರ ಯಾಕೆ ಬಂದಿಲ್ಲ ಎಂಬುದನ್ನು ಕೂಡ ನಾನು ಗಮನಿಸುವುದು ತುಂಬ ಉತ್ತಮ. ಈ ಒಂದು ಸಮಯ ನಮಗೆ ಧ್ಯಾನಿಸಲಿಕ್ಕೆ, ನನ್ನ ಜೀವನದಲ್ಲಿ ಯಾವೆಲ್ಲ ಕೊರತೆಗಳು ನನ್ನನ್ನು ಬದಲಾಗಲಿಕ್ಕೆ ಬಿಡೋಲ್ಲ. ನಾನು ದೇವರ ವಾಕ್ಯ ಓದ್ತೇನಾ, ಪವಿತ್ರ ಕಾರ್ಯಗಳಲ್ಲಿ ನಾನು ಭಾಗವಹಿಸ್ತೇನಾ, ಅಥವಾ ದೇವರ ವಾಕ್ಯವನ್ನು ನಾನು ಧ್ಯಾನಿಸ್ತೇನಾ? ಈ ಎಲ್ಲ ವಿಷಯಗಳು ನನ್ನಲ್ಲಿದ್ದಾಗ ಖಂಡಿತವಾಗಿ ನನ್ನಲ್ಲಿ ಇಂಥ ಒಂದು ಪರಿವರ್ತನೆ ಬರಲಿಕ್ಕೆ ಸಾಧ್ಯ ಇದೆ. ನಾವು ನೋಡ್ತಿರ್ಬೇಕಾದ್ರೆ ಯೇಸುಸ್ವಾಮಿಯ ಶಿಲುಬೆಯಲ್ಲಿ ಯೇಸುಸ್ವಾಮಿಯನ್ನು ಶಿಲುಬೆಗೆ ಹೊಡಿಬೇಕಾದ್ರೆ ಯೇಸುಸ್ವಾಮಿ ಅಕ್ಕಪಕ್ಕದಲ್ಲಿ 2 ಕಳ್ಳರು ಇದ್ದರು. ಒಬ್ಬ ಬಲಬದಿಯ ಕಳ್ಳ, ಇನ್ನೊಬ್ಬ ಎಡಬದಿಯ ಕಳ್ಳ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆ ಬಲಬದಿಯ ಕಳ್ಳ ಕಡೆಯ ಗಳಿಗೆಯಲ್ಲಿ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಂಡು ಯೇಸುಸ್ವಾಮಿ ಮೇಲೆ ಕ್ಷಮೆ ಯಾಚಿಸ್ತಾನೆ. ನೀನು ಸ್ವರ್ಗ ರಾಜ್ಯಕ್ಕೆ ಹೋಗಬೇಕಾದ್ರೆ ನನ್ನನ್ನು ಕೂಡ ಜ್ಞಾಪಿಸು ಎಂಬುದಾಗಿ ಆತ ಯೇಸುಸ್ವಾಮಿಗೆ ಹೇಳಿದಾಗ, ಯೇಸುಸ್ವಾಮಿ ಆತನಿಗೆ ಹೇಳುವಂಥ ಮಾತು, ಇವತ್ತೇ ನೀನು ಸ್ವರ್ಗ ಸಾಮ್ರಾಜ್ಯದಲ್ಲಿರುವೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಒಬ್ಬ ಕಳ್ಳನಾಗಿ, ಎಲ್ಲ ಸಮಾಜದಲ್ಲಿ ಒಬ್ಬ ಕಳ್ಳನಾಗಿ ಜೀವಿಸಿದಂಥ ವ್ಯಕ್ತಿ ಕಡೆಯ ಗಳಿಗೆಯಲ್ಲಿ ಪರಿವರ್ತನೆ ಹೊಂದ್ತಾನೆ. ಅಷ್ಟರವರೆಗೆ ಜನರಿಂದ ಎಲ್ಲ ಕಳ್ಳ ಎಂಬುದಾಗಿ ಗುರುತಿಸಲ್ಪಟ್ಟಂಥ ವ್ಯಕ್ತಿ ಯೇಸುಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಆತ ಮಾರ್ಪಡ್ತಾನೆ, ಒಬ್ಬ ವಿಶ್ವಾಸಿಯಾಗಿ ಆತ ಮಾರ್ಪಡ್ತಾನೆ. ಕಳ್ಳರಂದರೆ ಕ್ರೂರಿಯಾಗಿರ್ಬೋದು, ವ್ಯಭಿಚಾರಿ ಆಗ್ಬೋದು, ಬೇರೆ ಬೇರೆ ಗುಣಗಳಿಂದ ಆತ ಇರ್ತಿದ್ದಿರ್ಬೋದು. ಆದರೆ ಇಲ್ಲಿ ಯಾವಾಗ ಯೇಸುಸ್ವಾಮಿಯ ಪ್ರೀತಿಯ ಅನುಭವವನ್ನು ಪಡೆದು, ಯಾವಾಗ ಆತ ಶಿಲುಬೆಯಲ್ಲಿ ಆ ಒಂದು ಪಾಪ ಕ್ಷಮೆಯನ್ನು ಒಪ್ಪಿಕೊಂಡು, ಆಗ ಆತ ಯೇಸುಸ್ವಾಮಿಯ ವಿಶ್ವಾಸಿಯಾಗಿ
ಪರಿವರ್ತನೆಗೊಳ್ತಾನೆ. ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯಾಕೋಬ ಮತ್ತು ಯೋಹಾನ ಮೀನುಗಾರರಾಗಿದ್ದರು, ಬೆಸ್ತರಾಗಿದ್ದರು. ಅವರನ್ನು ಬೆಸ್ತರನ್ನಾಗಿ ಬೈಬಲ್ನಲ್ಲಿ ಚಿತ್ರಿಸಲಾಗಿದೆ. ಆದರೆ ಯಾವಾಗ ಯೇಸು ಸ್ವಾಮಿಯ ಅನುಭವವನ್ನು ಪಡೆದರು, ಅವರು ಸಂಪೂರ್ಣ ತ್ಯಾಗ ಮಾಡ್ತಾರೆ. ತನ್ನ ದೋಣಿಯನ್ನು, ಬಲೆಯನ್ನು, ತಂದೆಯನ್ನು ಕೂಡ ತ್ಯಾಗ ಮಾಡಿ ದೇವರಂದರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ನಮ್ಮ ಕೂಡ ಒಂದು ಒಳ್ಳೆಯ ಅವಕಾಶ. ಇಷ್ಟೆಲ್ಲ ಘಟನೆಗಳನ್ನು ಹೇಳಿದೆ, ಅವರಲ್ಲಿ ಒಂದು ರೀತಿಯ ಪರಿವರ್ತನೆ ಬರುತ್ತೆ. ಕ್ರೂರಿಯಾಗಿದ್ದರೂ ಕೂಡ ಒಬ್ಬ ಸಾಧು ವ್ಯಕ್ತಿಗಳಾಗಿ ಪರಿವರ್ತನೆಯಾದಂಥ ಘಟನೆಯನ್ನು ನಾವು ಜ್ಞಾಪಿಸಿದೆವು. ನಮ್ಮ ಜೀವನದಲ್ಲಿ ಕೂಡ ಹಾಗೇ ಇಂಥ ಅನೇಕ ಘಟನೆಗಳಿವೆ. ನಾವು ಕೂಡ ಅನೇಕ ಸಂದರ್ಭದಲ್ಲಿ ಇಂಥ ಸೌಲನಾಗಿ ಕ್ರೂರಿಗಳಾಗಿರ್ಬೋದು, ಜಕ್ಕಯ್ಯನ ಹಾಗೆ ಕಂಜೂಸುಗಳಾಗಿ, ಪೇತ್ರನ ಹಾಗೆ ಚಂಚಲ ವ್ಯಕ್ತಿಗಳಾಗಿ, ಆ ದುಂದುಗಾರ ಮಗನ ಹಾಗೆ ದಂಗೇಳುವಂಥ ವ್ಯಕ್ತಿಗಳಾಗಿ ಜೀವಿಸಿರ್ಬೋದು. ನಾವೀಗ ಅದರಿಂದ ಮುಕ್ತಿ ಪಡಿಬೇಕು. ನಾವದರಿಂದ ಮುಕ್ತಿ ಪಡೆದು ಹೊಸ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಆಗ ದೇವರ ಆಶೀರ್ವಾದ ನಮ್ಮದಾಗುತ್ತೆ. ಇಲ್ದಿದ್ರೆ ಆ ಆಶೀರ್ವಾದ ನಮಗೆ ಸಿಗೋಲ್ಲ. ನಾವು ಹೀಗೇ ನಮ್ಮ ಸುತ್ತಮುತ್ತ ನೋಡಿದರೆ ಅನೇಕ ರೀತಿಯ ಪರಿವರ್ತನೆ, ಬದಲಾವಣೆ. ಆದರೆ ನಮ್ಮಲ್ಲಿ ಆ ಒಂದು ಬದಲಾವಣೆ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನಾವು ಎಲ್ಲೋ ತಪ್ಪಿ ಬೀಳ್ತಾ ಇದ್ದೇವೆ, ಎಲ್ಲೂ ಕೂಡ ನಾವು ಸ್ವಲ್ಪ ದೇವರಿಂದ ದೂರ ಆಗಿದ್ದೇವೆ ಎಂಬ ಭಾವನೆ ಖಂಡಿತವಾಗಿ ನಮಗೆ ಬರುತ್ತೆ. ಆದ ಕಾರಣ ನಾವು ಆ ಒಂದು ಸ್ಥಳವನ್ನು ಹುಡುಕಬೇಕು. ಎಲ್ಲಿ ನಾನು ತಪ್ಪಿ ಹೋಗ್ತಾ ಇದ್ದೇನೆ, ಯಾವ ಹಂತದಲ್ಲಿ ನಾನು ಕ್ರೂರಿಯಾಗಿದ್ದೇನೆ ಅಥವಾ ಕಂಜೂಸಿಯಾಗಿದ್ದೇನೆ, ಚಂಚಲನಾಗಿದ್ದೇನೆ, ಶತ್ರುವಾಗಿ ಮಾರ್ಪಟ್ಟಿದ್ದೇನೆ. ಹೀಗೆ ನಾನು ನನ್ನನ್ನೇ ಧ್ಯಾನಿಸಿದಾಗ ಖಂಡಿತವಾಗಿ ನನಗೆ ಅದರ ಅರಿವಾಗುತ್ತೆ. ಆ ಅರಿವಿನ ಮುಖಾಂತರ ನನಗೆ ನಿಜವಾಗಿ ಯೇಸು ಸ್ವಾಮಿಯ ಹಿಂಬಾಲಕನಾಗಲಿಕ್ಕೆ ಸಾಧ್ಯ. ಆದ್ದರಿಂದ ನಾನು ಕೂಡ ನನ್ನಲ್ಲಿದ್ದಂಥ ವಸ್ತುಗಳನ್ನು ತ್ಯಾಗ ಮಾಡಿ, ಹೇಗೆ ಯಾಕೋಬ ಯೋಹಾನ ತಮ್ಮಲ್ಲಿದ್ದಂಥ ವಸ್ತುಗಳನ್ನು ಅಥವಾ ತಮ್ಮ ಆದಾಯದ ಮೂಲವನ್ನೇ ತ್ಯಾಗ ಮಾಡಿದರು, ಯೇಸು ಸ್ವಾಮಿ ಹಿಂಬಾಲಕನಾಗಿದ್ದರು, ಹಾಗೆ ನಾವು ಕೂಡ ನಮ್ಮಲ್ಲಿದ್ದಂಥ ಕೆಲವು ಕೆಟ್ಟ ಗುಣಗಳನ್ನು, ಕೆಟ್ಟ ನಡತೆಗಳನ್ನು, ಕ್ರೂರತೆಯನ್ನು ಅಥವಾ ಚಂಚಲತೆಯನ್ನು, ಶತ್ರುತ್ವವನ್ನು ದೂರ ಮಾಡಿ ಜೀವಿಸಿದಾಗ, ಬದಲಾದ ವ್ಯಕ್ತಿಯಾಗಿ ಜೀವಿಸಿದಾಗ, ರೂಪಾಂತರಗೊಂಡಂಥ ವ್ಯಕ್ತಿಯಾಗಿ ಜೀವಿಸಿದಾಗ ನಾವು ಕೂಡ ಆ ಕಡೆಗಳಿಗೆಯಲ್ಲಿ ಆ ಬಲ ಕಡೆಯ ಕಳ್ಳ ಹೇಗೆ ಪಾಪ ವಿಮೋಚನೆಗೊಂಡು ಪರಿವರ್ತನೆಗೊಂಡಂಥ ವ್ಯಕ್ತಿಯಾದ, ಕ್ರೂರತೆಯಿಂದ ತ್ಯಾಗದ ಕಡೆಗೆ ಅಥವಾ ವಿಶ್ವಾಸದ ಕಡೆಗೆ ಅಥವಾ ಅಲಿದ, ಹಾಗೆ ನಾನು ಕೂಡ ಬದಲಾದ ವ್ಯಕ್ತಿಯಾದಾಗ ಖಂಡಿತವಾಗಿ ಯೇಸು ಸ್ವಾಮಿಯ ವಿಶೇಷ ಆಶೀರ್ವಾದ ನನ್ನದಾಗುತ್ತೆ, ನನ್ನ ಕುಟುಂಬದ್ದಾಗುತ್ತೆ. ಆದ ಕಾರಣ ಈ ಒಂದು ವರದಾನಕ್ಕಾಗಿ ನಾನು ಪ್ರಾರ್ಥಿಸಬೇಕು. ಪ್ರಭು ಯೇಸುವೇ, ನನ್ನಲ್ಲಿದ್ದಂಥ ಆ ಕ್ರೂರತೆಯನ್ನು ದೂರ ಮಾಡಿ, ನನ್ನಲ್ಲಿದ್ದಂಥ ಚಂಚಲತೆಯನ್ನು ದೂರ ಮಾಡಿ, ನನ್ನಲ್ಲಿದ್ದಂಥ ಶತ್ರುತ್ವವನ್ನು ದೂರ ಮಾಡಿ, ನನ್ನಲ್ಲಿದ್ದಂಥ ಆ ಅತ್ಯಾಚಾರದ ಯೋಚನೆಗಳನ್ನು ದೂರ ಮಾಡಿ ನನ್ನ ನಿಮ್ಮ ಪ್ರೀತಿಯ ಮಗನನ್ನಾಗಿ ಮಗಳನ್ನಾಗಿ ಮಾಡು ಎಂಬುದಾಗಿ ಆ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸಿದಾಗ ಖಂಡಿತವಾಗಿ ಯೇಸು ಸ್ವಾಮಿಯ ಆಶೀರ್ವಾದ ನಮ್ಮದಾಗುತ್ತೆ, ಅವರ ಪ್ರೀತಿಯ ಮಕ್ಕಳಾಗಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಆದ್ದರಿಂದ ಪ್ರತಿನಿತ್ಯ ನಾವು ವಾಕ್ಯ ಓದುವಾಗ ಈ ವಿಷಯಗಳನ್ನು ಧ್ಯಾನಿಸೋಣ. ಯಾವ ವಿಷಯಗಳು ಯೇಸು ಸ್ವಾಮಿಗೆ ಪ್ರಿಯವಾಗಿಯೋ ಆಗಿದೆಯೋ ಆ ವಿಷಯದ ಕಡೆ ಹೆಚ್ಚಾಗಿ ಧ್ಯಾನ ವಹಿಸಲು, ಯಾವ ವಿಷಯಗಳಿಂದ ಯೇಸು ಸ್ವಾಮಿಗೆ ದುಃಖವಾಗುತ್ತೋ ಆ ವಿಷಯಗಳು ನನ್ನಿಂದ ದೂರವಾಗಲಿಕ್ಕೆ ಯೇಸು ಸ್ವಾಮಿ ನನಗೆ ಕರುಣೆ ಕೊಡಲಿ, ಕೃಪೆ ನೀಡಲಿ ಎಂಬುದಾಗಿ ಈ ವೇಳೆಯಲ್ಲಿ ನಾವು ಪ್ರಾರ್ಥಿಸೋಣ. ಆಮೇನ್. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.